ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ತುಂಬ ದಿನ ಆದಮೇಲೆ ವೀಡಿಯೋ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಎಡಿಟ್ ಮಾಡೋಕ್ಕೆ ಟೈಮ್ ಸಿಕ್ಕಿರಲಿಲ್ಲ. ಸೊ ಈ ವ್ಲಾಗ್ ಏನು ಅಂತ ನಿಮ್ಗಾಗಲೇ ಗೊತ್ತಾಗಿರುತ್ತೆ. ಆ್ಯಕ್ಚುಲಿ ನನ್ನ ಫ್ರೆಂಡ್ ಮದುವೆ ಇತ್ತಲ್ಲ, ಸೊ ಅದಕ್ಕೆ ಫೋಟೋ ಫ್ರೇಮ್ ನಾನೇ ಕಸ್ಟಮೈಸ್ ಮಾಡಿದ್ದು. ಅದನ್ನು ನನಗೆ ಪ್ರಿಂಟ್ ಹಾಕಬೇಕಿತ್ತು ಫ್ರೇಮಲ್ಲಿ, ಬಟ್ ಇಲ್ಲೆಲ್ಲ ಜಾಸ್ತಿ ಹೇಳ್ತಿದ್ರು. ಸೊ ಅಮೆಝಾನಲ್ಲಿ ಇನ್ 5 days ಆಯಿತು ಅನ್ನಂಗೆ ಬುಕ್ ಮಾಡಿದ್ದೆ. ಬಟ್ ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿತ್ತು ಕ್ವಾಲಿಟಿ ಎಲ್ಲ. ಏನಕ್ಕೆ ಈ ಥರ ಒಂದು ಥೀಮ್ ಇಟ್ಕೊಂಡ್ರೆ ನನಗೆ ಅವ್ರದ್ದು ಎಂಗೇಜ್ಮೆಂಟ್ ದಿನ ಬರಬೇಕಿತ್ತು, ಮತ್ತು ಈ ಕಡೆ ಮದುವೆದು ಅದು ಕಾಯಿಲೆ ಮಾಂಗಲ್ಯ ಸರ ಬರುತ್ತಲ್ಲ, ಅದೆಲ್ಲ ಆ ಥರ ಒಂದು ಡಿಸೈನ್ ಮಾಡಿದಾಗ ಅಂತ ಅನ್ಕೊಂಡು ನನಗೂ ಓಕೆ ಅನಿಸ್ತು. ಬೇರೆ ಬೇರೆ ಥರ ಎಲ್ಲ ಮಾಡಿದ್ದೆ, ಬಟ್ ಅದು ಯಾವುದು ಓಕೆ ಅನಿಸಲಿಲ್ಲ. ಅವ್ರ ನೇಮೆಲ್ಲ ಬರೆದು ಡೇಟ್ ಎಲ್ಲ, ಮದುವೆ ಡೇಟ್ ಎಲ್ಲ ಹಾಕಿ ಒಂಥರ ಕಾಂಬಿನೇಷನ್ ಅಷ್ಟೇ ತುಂಬ ಚೆನ್ನಾಗಿ ಬಂತು. ಐ ಹೋಪ್ ಅವ್ರಿಗೂ ಇಷ್ಟ ಆಗುತ್ತೆ ಅಂತ. ಅಮ್ಮನೂ ಹೇಳ್ತಾಯಿದ್ರು ತುಂಬ ಚೆನ್ನಾಗಿ ಬಂದಿದೆ ಅಂತ. ನನಗೂ ಇಷ್ಟ ಆಯಿತು. ಸೊ ನಾನು ಅವ್ರ ಜೊತೆ ರಿಸೆಪ್ಷನ್ ದಿನ ಮಾರ್ನಿಂಗೇ ಹೊರಟೆ. ನನಗೆ ಫುಲ್ ಗಂಟ್ಲು ಕಟ್ಕೊಬಿಟ್ಟಿತ್ತು, ಮಾತಾಡೋಕ್ಕಾಗ್ತಿರ್ಲಿಲ್ಲ. ಅದಕ್ಕೆ ಬರೀ ವೀಡಿಯೋಸ್ ಮಾಡ್ಕೊಂಡಿದ್ದೀನಿ, ಸ್ವಲ್ಪ ಮಾತಾಡೋಕ್ಕೆ ಟ್ರೈ ಕೂಡ ಮಾಡಿದ್ದೀನಿ. ಅವ್ರ ಮನೆ ಒಂದು 9 ಗಂಟೆ ಅನಿಸುತ್ತೆ, 9-9:30 ಹಂಗೆ ಅವ್ರ ಮನೆ ಹತ್ರ ಹೋದೆ. ಅವ್ರ ಮನೇಲೆ ನಾಷ್ಟ ಮಾಡಿಕೊಂಡು ಕೆಳಗಡೆ ಬಂದೆ. ನೋಡಿ, ಇವಳೆ ಮದುವೆ ಹುಡುಗಿ ಎಲ್ಲ ಫೋಟೋಸ್ ತೊಗೊತಿದ್ದಾರೆ ಕೆಳಗಡೆ. ಅದಕ್ಕೆ ನಾನು ಕೂಡ ಕೆಳಗಡೆ ಬಂದೆ ನೋಡೋಣ ಅಂತ. ಸೊ ಗೈಸ್, ಇವಾಗ ಇವ್ರ ಮದುವೆಗೆ ಹೋಗ್ತಾಯಿದ್ದೀವಿ. ಎಲ್ಲರೂ ಬನ್ನಿ ಅಂತೆ. ನಾನು ಇದು ಅಪ್ಲೋಡ್ ಮಾಡೋದ್ರಲ್ಲಿ ಮದುವೆಗೆ 1 ವಾರ ಆಗಿರುತ್ತೆ. ಎಲ್ಲರೂ ಬನ್ನಿ ಅಂತ ಅಂತೀರ. ಎಲ್ಲ ಫೋಟೋಶೂಟ್ ಮಾಡಿಕೊಳ್ತೀನಿ. ಇವಾಗ ಮನೆ ಒಳಗೆ ಹೋಗ್ತಾರೆ. ಆ್ಯಕ್ಚುಲಿ ನನಗೆ ಫಸ್ಟ್ ಟೈಮ್ ಅವ್ರ ಮನೆಯವರೆಲ್ಲ ಇದ್ದಾಗ ವೀಡಿಯೋ ಮಾಡ್ತಿದ್ದೀನಿ, ಅದಕ್ಕೆ ಏನೂ ಮಾತಾಡಿಲ್ಲ. ಇವರು ಅವ್ರ ಅಕ್ಕ ಮಾನಸ, ಅವ್ರ ಅಕ್ಕ ಮೇಘನ ಅಕ್ಕ ಅಂತ. ಆ್ಯಂಡ್ ಇದಕ್ಕೆ ಏನಂತ ಕರೀತಾರೆ ಅಂತಲೇ ಗೊತ್ತಿಲ್ಲ ನನಗೆ. ಮತ್ತು ಅವರೆಲ್ಲ ಅವ್ರ ಫ್ಯಾಮಿಲಿ, ಅತ್ತೆ, ಚಿಕ್ಕಮ್ಮ, ಅಕ್ಕದಿರು ಅನಿಸುತ್ತೆ. ನನಗೆ ಅಷ್ಟೊಂದಾಗಿ ಗೊತ್ತಿಲ್ಲ, ಯಾಕೆಂದರೆ ಫಸ್ಟ್ ಟೈಮ್ ಎಲ್ಲರನ್ನೂ ನೋಡ್ತಿರೋದು ನಾನು. ಅದಕ್ಕೆ ಬರೀ ವೀಡಿಯೋ ಮಾತ್ರ ಮಾಡಿಕೊಂಡೆ. ಅದೇನೋ ಮಾಡಿಸಿರಲ್ಲ, ಅದೆಲ್ಲ ಆಯಿತು. ಆ್ಯಕ್ಚುಲಿ ನಂಗೆ ಅದ್ರ ಹೆಸರು ಗೊತ್ತಿಲ್ಲ. ಫೋನ್ ನೋಡ್ತಾ ಕೂತಿದ್ದಾಳೆ, ಇನ್ನೂ 1/2 hour ಇದೆ ಹೊರಡೋಕ್ಕೆ ಅಂತ ಅಂದ್ಬಿಟ್ಟು. ಅದಕ್ಕೆ ಬೇಜಾರಾಗುತ್ತಲ್ಲ ಅವಳಿಗೂ, ಅದಕ್ಕೆ ಫೋನ್ ನೋಡ್ಕೊಂಡು ಕೂತಿದ್ದಾಳೆ. ಸೊ ಇವಾಗ ಅದೇನೇನೋ ಶಾಸ್ತ್ರ ಎಲ್ಲ ಮುಗೀತು. ಇವಾಗ ಹೊರಡ್ತಿದ್ದೀವಿ. ನೋಡೋಣ ಇನ್ನೂ ಏನೇನು ಮಾಡ್ತಾರೆ ಅಂತ ಅಂದ್ಬಿಟ್ಟು. ಇವಲ್ಲ ಅಲ್ಲಿ ಕೈ ಆ್ಯಕ್ಚುಲಿ ನಂಗೆ ಇದೆಲ್ಲ ಮಾಡಿಸ್ತಾರೆ ಅಂತ ಗೊತ್ತಿಲ್ಲ, ಯಾಕಂದರೆ ಫಸ್ಟ್ ಟೈಮ್ ಸ್ಟಾರ್ಟಿಂಗಿಂದ ಮದುವೆ ನೋಡ್ತಿರೋದು. 1-2 ಮದುವೆಗೆ ಹೋಗಿದ್ದೀನೇನೋ, ಅದು ಸ್ವಲ್ಪ ರಿಸೆಪ್ಷನ್ಗೆ ಹೋಗಿರ್ತೀನಿ, ಇಲ್ಲ ಮುಹೂರ್ತಕ್ಕೆ ಹೋಗಿರ್ತೀನಿ. ಫಸ್ಟ್ ಟೈಮ್ ನೋಡ್ತಿದ್ದೀನಿ, ಒಂದೊಂದು ಸಲ ವಿಚಿತ್ರ ಅನಿಸ್ತಿತ್ತು. ಬಟ್ ಅವರೆಲ್ಲ ಅಳ್ತಾಯಿದ್ರು, ಅವ್ರ ಅಮ್ಮ ಅವ್ರ ಅಜ್ಜಿ ಎಲ್ಲ. ನನಗೂ ಅಳು ಬಂದ್ಬಿಡ್ತು, ಏನೋ ಒಂಥರ ಫೀಲ್ ಆಗ್ತಿತ್ತು. ಬೆಳೀಲಿ ಇನ್ನು ನನಗೆ ಹೋಗಿ ಬರಕ್ಕೆ ಅವ್ರಾಗಲಿ ಇನ್ನು ಕೈ ಮುಗಿ ಕೆಳಿ ಸೊ ಇವಾಗ ಗಾಡಿಗೆ ಪೂಜೆ ಮಾಡ್ತಿದ್ದಾರೆ. ಅವ್ರು ಕಾರಲ್ಲಿ ಬರ್ತಾರೆ, ಯಾಕೆಂದರೆ ಅದು ತೆನೆ ಅದೆಲ್ಲ ಇಟ್ಕೊಂಡಿದ್ದಾರೆ. ಸೊ ಅವ್ರು ಕಾರಲ್ಲಿ ಬರ್ತಾರೆ, ನಾವು ಟಿ ಗಾಡೀಲಿ ಹೋಗ್ತಿದ್ದೀವಿ. ಇಲ್ಲೇ ಸ್ವಲ್ಪ ಜನ ಕಾಣಿಸ್ತಿದ್ದಾರೆ. ಆ್ಯಕ್ಚುಲಿ ಸ್ವಲ್ಪ ಗೊತ್ತಿರೋರು ಹೆಸರು ಹೇಳ್ತೀನಿ. ಅಲ್ಲಿ ಮಾನಸ ನಿಂತಿದ್ದಾಳೆ, ಅವ್ರ ಹಿಂದೆ ನಿಂತಿರೋರು ಅವ್ರ ಅಕ್ಕ ಮೇಘನ ಅಕ್ಕ ಅಂತ. ಅವ್ರ ಹಿಂದೆ ನಿಂತಿರೋದು ಮೇಘನ ಅಕ್ಕ, ಅವರ ಹಸ್ಬೆಂಡು ಯಶು ಅಣ್ಣ. ಫುಲ್ ಹೆಸರು ಗೊತ್ತಿಲ್ಲ, ಸಾರಿ, ಯಶವಂತ್ ಅನಿಸುತ್ತೆ, ಸಾರಿ ಅಣ್ಣ. ಆ್ಯಂಡ್ ಈ ಕಡೆ ಮಾನಸಂಗೆ ರೈಟ್ ಸೈಡ್ ನಿಂತಿರೋದು ಅವ್ರ ಅತ್ತೆ, ಈ ಕಡೆ ಅವರ ಚಿಕ್ಕಮ್ಮ, ಅಜ್ಜಿ ಆ್ಯಂಡ್ ತಂಗಿದಿರು. ಸುಮಾರು ಜನ ಇದ್ದಾರೆ. ಇನ್ನೂ ಒಂದೇ ವಿಡಿಯೋದಲ್ಲಿ ಯಾರೂ ಕ್ಯಾಪ್ಚರ್ ಆಗಿಲ್ಲ.
ಎಲ್ಲ ಇವಾಗ ಹತ್ತಿದ್ವಿ ಟಿ ಟಿ ಗಾಡಿಗೆ. ಅವರು ಹೊರಟರು. ನಾನು ಫಸ್ಟ್ ಗೊತ್ತಲ್ಲ, ಮೊದಲೇ ಫ್ಯಾನ್ ಇದ್ದರೂ ಶೆಕೆ ಆಗುತ್ತೆ, ಅಂಥದ್ರಲ್ಲಿ ಈ ಬಿಸಿಲಲ್ಲಿ ಫುಲ್ ಶೆಕೆ ಆಗ್ತೈತೆ. ಯಾವಾಗ ಗಾಡಿ ಹೊರಡುತ್ತೋ ಅನ್ನಂಗೆ ಆಗೋಗಿತ್ತು. ಆ್ಯಂಡ್ ಇವಾಗ ಎಲ್ಲ ಡ್ಯಾನ್ಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ. ಆ್ಯಂಡ್ ಮೀಟ್ ಮಿಸ್ ಖುಷಿ, ನನ್ನ ಫ್ರೆಂಡ್. ಆ್ಯಕ್ಚುಲಿ ನನಗೆ ಹೋಗ್ತಿರ್ಬೇಕಾದ್ರೆ ಫ್ರೆಂಡ್ ಅಲ್ಲೂ ಕೂತಿದ್ವಿ, ಹಂಗೆ ಬಂದು ಕುತ್ಕೊಂಡವಳು. ಅವ್ರ ಅಮ್ಮ ಕರೆದ್ರೂ ಹೋಗ್ತಿಲ್ಲ, ಇವಳು ಹೆಸರು ಖುಷಿ ಅಂತ. ಆ್ಯಂಡ್ ಸೊ ಕ್ಯೂಟ್ ಗೊತ್ತಾ. ನಾನು ಆಮೇಲೆ ಡ್ಯಾನ್ಸ್ ಮಾಡೋಕ್ಕೆ ಅಂತ ಹೋದರೆ ಫೋನ್ ತೊಗೊಂಡು ಫೋಟೋ ಎಲ್ಲ ತೊಗೊಂಡು ವೀಡಿಯೋ ಎಲ್ಲ ಮಾಡಿದ್ದಾಳೆ. ಅವಳು ವಾಚಿತ್ತು ಲೈಟ್ ಬರುತ್ತಲ್ಲ ಅದನ್ನೆಲ್ಲ. ಆ್ಯಂಡ್ ನೋಡಿ ಇವಾಗ ಎಲ್ಲ ಡ್ಯಾನ್ಸ್ ಮಾಡ್ತಿದ್ದಾರೆ. ಮಾನಸ್ ಅವ್ರ ಅಮ್ಮ, ಚಿಕ್ಕಮ್ಮ, ದೊಡ್ಡಮ್ಮ, ಅತ್ತೆ, ಅವ್ರ ತಂಗಿದಿರು ಎಲ್ಲರೂ. ಧನು ಆಂಟಿ ಅಂತ ವೀಡಿಯೋ ಮಾಡಬೇಡ ಅಂತ ಹೇಳಿದರು, ಬಟ್ ನಾನು ಸ್ವಲ್ಪ ವೀಡಿಯೋ ಮಾಡಿ ಹಾಕ್ಬಿಟ್ಟಿದ್ದೀನಿ. ಆ್ಯಂಡ್ ಇವಾಗ ನೋಡಿ ಮಾನಸ ಅವರು ಹೋಗ್ತಿದ್ದಾರೆ ಕಾರಲ್ಲಿ. ಅಯ್ಯೋ ಫುಲ್ಲು ಕಿರ್ಚಾಡಿಕೊಂಡು ಹೆಂಗೆ ಆಡ್ತಿದ್ವಿ ಅಂದರೆ ನಾವಂತೂ ಒಂಥರ ಸಖತ್ ಎಂಜಾಯ್ ಮಾಡಿದ್ದೀವಿ. ಹೋಗೋ ತನಕನೂ ಒಂಚೂರು ಬೋರ್ ಇಲ್ದಂಗೆ ಎಲ್ಲ ಡ್ಯಾನ್ಸ್ ಮಾಡಿಕೊಂಡು, ನಾನು ಕೂಡ ಡ್ಯಾನ್ಸ್ ಮಾಡಿದೆ. ಎಲ್ಲ ಫುಲ್ ಸಖತ್ ಎಂಜಾಯ್ ಮಾಡಿದ್ವಿ. ಕೂತ್ಕೊಳ್ಳೋದು ಎದ್ದೊಳೋದು ಫುಲ್ ಎಂಜಾಯ್ ಮಾಡಿದ್ವಿ. ಆಮೇಲೆ ಅವ್ರು ಕಾರಲ್ಲಿ ಹೋಗ್ತಿರ್ಬೇಕಾದ್ರೆ ಅಂತೂ ಎಲ್ಲ ಕಿರ್ಚುತ್ತಿದ್ವಿ. ಸಖತ್ತಾಗಿತ್ತು ಮಾತ್ರ. ಆ್ಯಂಡ್ ಫೈನಲಿ ಚೌಟ್ರಿ ಹತ್ರ ಬಂದ್ವಿ. ಹುಡುಗಿ ಇನ್ನೂ ಅಲ್ಲಿ ದೇವಸ್ಥಾನದ ಹತ್ರ ಇದ್ದಾರೆ. ಸೊ ಅಲ್ಲಿಗೆ ಹೋಗಬೇಕು. ನೋಡಿ ಚೆನ್ನಾಗಿ ಯಾವಾಗಲೇ ರೆಡಿ ಮಾಡಿದ್ದಾರೆ ಅಂತ. ಲಗೇಜ್ ಎಲ್ಲ ಇಟ್ಬಿಡೋಣ ಅಂತ ಅಂದ್ಬಿಟ್ಟು ಬಂದ್ವಿ ನಾವು ಫಸ್ಟ್ ಇಲ್ಲಿಗೆ. ಎಲ್ಲ ಲಗೇಜ್ ಎಲ್ಲ ಒಳಗಡೆ ಇಟ್ಟು ಈಗ ತಿರ್ಗಾ ಪುನಃ ಹೊರಡ್ತಾ ಇದ್ದೀವಿ. ದೇವಸ್ಥಾನದ ಹತ್ರ ಹೋಗ್ಬೇಕಲ್ಲ, ಸೊ ಅದಕ್ಕೆ ನೋಡಿ ಬಂದ್ವಿ ದೇವಸ್ಥಾನದ ಹತ್ರ. ಇಲ್ಲಿಂದ ಪೂಜೆ ಮಾಡಿಕೊಂಡು ಅಲ್ಲಿಗೆ ಇನ್ನೊಂದು ದೇವಸ್ಥಾನ ಹತ್ರ ಹುಡುಗ ಇದ್ದಾರೆ. ಸೊ ಅಲ್ಲೆಲ್ಲ ಪೂಜೆ ಮಾಡಿಕೊಂಡು ಚೌಟ್ರಿಗೆ ಫಸ್ಟ್ ಹುಡುಗಿನ ಕರ್ಕೊಂಡು ಹೋಗ್ಬೇಕು, ಆಮೇಲೆ ಹುಡುಗ ಬರ್ತಾರಂತೆ. ಇವಾಗ ನಾವು ಮಾನಸನ್ನು ರೆಡಿ ಮಾಡಬೇಕಿತ್ತಲ್ಲ, ಫುಲ್ ಅವಳು ಬರಬೇಕಾದ್ರೆ ಟೈರ್ಡ್ ಆಗೋಲ್ಲ. ಅವಳು ಅವ್ರ ಫ್ರೆಂಡ್ ಮನೆ ಅಲ್ಲೇ ಇತ್ತು. ಸೊ ಅಲ್ಲೇ ಸ್ವಲ್ಪ ಫ್ರೆಶ್ ಅಪ್ ಆದರು ಎಲ್ಲ. ಸೊ ಅಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ಅಲ್ಲಿಂದ ಇವಾಗ ಚೌಟ್ರಿ ಹತ್ರ ಕರ್ಕೊಂಬಂದಿದ್ದಾರೆ ಒಂದು ರೌಂಡ್ ಹಾಕಿಸ್ಕೊಂಡು. ನೋಡಿ ಯಾವತ್ತು ಈ ಕಡೆ ದೇವಸ್ಥಾನ ಇದೆ, ಅಲ್ಲಿ ಕೈ ಮುಗ್ಕೊಂಡು ಇವಾಗ ಹೊರಡ್ತಿದ್ದೀವಿ. ಮೇಕಪ್ ಆರ್ಟಿಸ್ಟ್ ಬಂದಿದ್ದಾರಂತೆ. ಸೊ ಹೋಗಿ ಪಟ ಪಟ ಅಂತ ರೆಡಿ ಆಗಬೇಕಲ್ವಾ. ಸೊ ಅದಕ್ಕೆ ನೋಡಿ ಅನ್ನಪೂರ್ಣ ಸಮುದಾಯ ಭವನ ಅಂತ. ಆ್ಯಂಡ್ ಹಿಯರ್ ಮೇಕಪ್ ನಡೀತಿದೆ. ಒಂದು ಸಪ್ರೇಟ್ ರೂಮಿಗೆ ಬಂದುಬಿಟ್ಟಿದ್ವಿ. ಆ್ಯಕ್ಚುಲಿ ಏನಂದರೆ ಇದೊಂದು ದೊಡ್ಡ ಪಜಿತಿನೇ ಆಗಿತ್ತು. ಫಸ್ಟು ಈ ಕಡೆ ಬಂದುಬಿಟ್ಟಿದ್ವಿ, ಇವರು ಬಂದು ಸೆಟಲ್ ಆಗಿಬಿಟ್ಟಿದ್ರು ನಾವು ಬರೋಷ್ಟರಲ್ಲಿ. ಆಮೇಲೆ ಅದು ಹುಡ್ಗಂಗೆ ಬೇಕು ಆ ರೂಮು, ಹುಡ್ಗಿನ ಕಡೆಯವ್ರಿಗೆ ಅಂತ ಅಂದ್ಬಿಟ್ಟು ತಿರ್ಗಾ ಅಲ್ಲಿಂದ ಇನ್ನೊಂದು ಮಾನಸಂಗೆ ಇಷ್ಟ ಆಗಿತ್ತು ಆ ರೂಮು. ಕೊನೆಗೂ ಅದೇ ರೂಮ್ಗೆ ಹೋದ್ವಿ ನಾವು. ಎಸ್ ಎಲ್ಲ ನೋಡ್ತಿದ್ದಾರೆ. ಏನಕ್ಕೆ ಅಂತಂದರೆ ನನ್ನ ಫ್ರೆಂಡ್ ಹೇಳ್ತಿದ್ದಾಳೆ ಇವಳು ವ್ಲಾಗ್ ಮಾಡ್ತಾಳೆ ಹಂಗೆ ಹಿಂಗೆ ಅಂತ. ಸೊ ಅದಕ್ಕೆ ನೋಡ್ತಿದ್ರು ಅಷ್ಟೇ. ಈ ಸಪ್ರೇಟ್ ರೂಮಿಗೆ ಬಂದು ಇವಾಗ ಮೇಕಪ್ ಮಾಡ್ತಿದ್ವಿ. ತುಂಬ ಚೆನ್ನಾಗಿ ಮೇಕಪ್ ಮಾಡಿಸ್ಕೊಂಡ್ಲು ಅಕ್ಕ. ಫುಲ್ಲು ಮಾತಾಡ್ಕೊಂಡು ಕತೆ ಆಡ್ಕೊಂಡು ಅವ್ರ ಜೊತೆ ಎಲ್ಲ. ಇವಾಗ ಹುಡುಗ ಅವ್ರು ಬರ್ತಿದ್ದಾರೆ. ಏನು 6:30 7 ಆಗಿತ್ತು ಅನಿಸುತ್ತೆ. ಇವಾಗ ಕರ್ಕೊಬರ್ತಿದ್ದಾರೆ ಪಾಪಚ್ಚಿ ಅವ್ರನ್ನ. ಸೊ ಎಲ್ಲ ಬಂದಿದ್ದಾರೆ. ಇವಳನ್ನು ಕೂಡ ರೆಡಿ ಮಾಡಿದ್ದಾರೆ. ಮೇಕಪ್ ಎಲ್ಲ ಆಯಿತು. ಏನಕ್ಕೆ ಅದೇ ಸೀರಿಯಲ್ ಇದ್ದಾಳೆ ಅಂತಂದರೆ ಫಸ್ಟ್ ಏನೋ ಶಾಸ್ತ್ರ ಇದೆಯಂತೆ, ಅದನ್ನು ಮುಗಿಸ್ಕೊಂಡು ಆಮೇಲೆ ರಿಸೆಪ್ಷನ್ ಡ್ರೆಸ್ ಹಾಕೊಳ್ಳೋಣ ಅಂತ ಅದಕ್ಕೇ ಫುಲ್ ರೆಡಿ ಮಾಡಿದ್ದಾರೆ. ಹೋದರೆ ಡ್ರೆಸ್ ಚೇಂಜ್ ಮಾಡ್ಕೊಳ್ಳೋದು ಅಷ್ಟೇ ಬಾಕಿ. ಇವಾಗ ಅವ್ರದ್ದು ಪೂಜೆ ಆಯಿತು. ಏನೋ ಇನ್ನೊಂದು ಆ ಕಡೆ ಹುಡ್ಗನ ಕಡೆಯಿಂದ ಏನೋ ಇದು ಮಾಡಿಸ್ತಿದ್ದಾರೆ ಅವ್ರ ಕೈಲಿ ಪೂಜೆನ. ಮತ್ತು ಈ ಕಡೆ ಕೂತಿದ್ರಲ್ಲ ಇವರೇ ಹುಡ್ಗ, ಅವ್ರ ಕೈಲೂ ಏನೋ ಪೂಜೆ ಮಾಡಿಸ್ತಿದ್ದಾರೆ. ಅದೆಲ್ಲ ಮುಗಿಸ್ಕೊಂಡು ಕೊನೆಗೂ ಬಂದ್ವಿ. ಫುಲ್ ಸುಸ್ತಾಗಿ ಹೋಗಿದ್ರು ಅಕ್ಕ. ಇವಾಗ ಇದೆ ರಿಸೆಪ್ಷನ್ ಲುಕ್. ಮೇಕಪ್ ಎಲ್ಲ ಆಗಿತ್ತಲ್ಲ, ಜಸ್ಟ್ ಇನ್ನೊಂದು ಸ್ವಲ್ಪ ಟಚ್ ಅಪ್ ಮಾಡಿ ಮಾಮೂಲಿ ರಿಸೆಪ್ಷನ್ ಡ್ರೆಸ್ ಹಾಕಿ ಈಗ ಫೋಟೋಶೂಟ್ ನಡೀತಿದೆ. ಇವಾಗ ಇನ್ನೊಂದು ತಲೆನೋವು. ಆ್ಯಕ್ಚುಲಿ ನಂಗೆ ನಗುನೇ ಬಂದುಬಿಡ್ತು. ಪಾಪ ಅಷ್ಟು ಕಷ್ಟಪಟ್ಟು ರೆಡಿ ಎಲ್ಲ ಇದಾಗಿ ಒಂದು ಸ್ಪೆಷಲ್ ಡೇ ದಿನ ಇದು ಮಾಡಿಸ್ಕೋತಿರ್ಬೇಕಾದ್ರೆ ಅವ್ರು ದೊಡ್ಡಪ್ಪನೇ ಯಾರೋ ಗೊತ್ತಿಲ್ಲ. ಆ್ಯಕ್ಚುಲಿ ಸ್ವಲ್ಪ ಅವಳು ಲೈಟಾಗಿ ಬೇಜಾರಾದ್ಲು. ಲೈಟಾಗೆಲ್ಲ ಸ್ವಲ್ಪ ಜಾಸ್ತಿನೇ ಬೇಜಾರಾಗಿರುತ್ತೆ. ಒಂಥರ ಮೆಮೊರಿಗೆ ಅಂತ ಫೋಟೋಸ್ ತೊಗೋಬೇಕಾದ್ರೆ ಬಂದು ಬಾಗಿಲೆಲ್ಲ ಮುರಿದಾಕೋ ಥರ ಸೌಂಡ್ ಮಾಡಿಬಿಟ್ರು. ಬಂದು ಅಲ್ಲಿ ಹುಡ್ಗನ ಕಡೆಯವ್ರು ಏನೋ ಪೂಜೆ ಇದೆಯಂತೆ ಕರೀತಿದ್ದಾರೆ ಬಾಬಾ ಅಂತ ಅಂದ್ಬಿಟ್ಟು ಫೋಟೋಶೂಟೇ ಆಗಲಿಲ್ಲ. ಪಾಪ ಫೋಟೋಗ್ರಾಫರು ಕೂಡ ಫೋಟೋ ಏನಾದರೂ ಸಿಕ್ಕಿಲ್ಲ ಅಂದರೆ ನಮಗೆ ಗೊತ್ತಿಲ್ಲ ಅಂತ ಬೇರೆ ಹೇಳ್ಬಿಟ್ರು. ಅವಳು ಇನ್ನೂ ಫುಲ್ಲು ಕಣ್ಣಲ್ಲೆಲ್ಲ ನೀರು ತುಂಬ್ಕೊಬಿಟ್ಲು. ನನಗೂ ಒಂಥರ ಬೇಜಾರಾಗೋಯ್ತು. ಆಮೇಲೆ ಅಲ್ಲೆಲ್ಲ ಮುಗಿಸ್ಕೊಂಡು ಬಂದು ಸ್ವಲ್ಪ 5 ನಿಮಿಷ ಗ್ಯಾಪ್ ಸಿಕ್ತಾಗೆಲ್ಲ ಬಂದು ಪಾಪ ಫೋಟೋಗ್ರಾಫರು ಕೂಡ ತುಂಬ ಚೆನ್ನಾಗಿ ಫೋಟೋಸ್ ಎಲ್ಲ ತಗೊಳ್ತಾಯಿದ್ರು. ಫೈನಲಿ ಆ್ಯಕ್ಚುಲಿ 9 ಗಂಟೆ ಆಗಿತ್ತು ಅನಿಸುತ್ತೆ. 9-9:30 ರಿಸೆಪ್ಷನ್ಗೆ ಎಂಟ್ರಿ ಕೊಡ್ತಿದ್ದಾರೆ. ಇವಾಗ ಹುಡುಗ ಹುಡುಗಿ 7:00 ಅಂತ ಅಂದ್ಬಿಟ್ಟು ಎಷ್ಟು ಲೇಟ್ ಮಾಡಿದ್ದಾರೆ ನೋಡಿ. ಪಾಪ ಅವರು ಕೂಡ ಸುಸ್ತಾಗ್ಬಿಟ್ಟಿದ್ದಾರೆ ಇಬ್ಬರೂ. ಇವಾಗ ಎಲ್ಲ ಎಂಟ್ರಿ ಕೊಡ್ತಿದ್ದಾರೆ. ನೆಕ್ಸ್ಟ್ ಫೋಟೋ ತೆಗೆಸ್ಕೊಳ್ಳೋಷ್ಟಲ್ಲೇ
ಸಾಕಾಗೋಗಿರುತ್ತೆ ಅವ್ರಿಗಂತ. ಏಕೆಂದರೆ 12 ಗಂಟೆ 12:15 ಅನಿಸುತ್ತೆ ನಾವು ಊಟಕ್ಕೆ ನಾನು ಕಾಯ್ಕೊಂಡು ಕೂತಿದ್ದೆ ಇವ್ರ ಜೊತೆ ನಾವು ಊಟಕ್ಕೆ ಹೋಗೋಣ ಅಂತ ಅಂದ್ಬಿಟ್ಟು. 1 ಗಂಟೆ ಅನಿಸುತ್ತೆ ಆ್ಯಕ್ಚುಲಿ ನಾವೆಲ್ಲ ಊಟಕ್ಕೆ ಹೋಗಿದ್ದು. ನಾನು ಮಾನಸ ಮತ್ತು ಅವ್ರ ಹಸ್ಬೆಂಡು ನಾವೆಲ್ಲ 1 ಗಂಟೇಲಿ ಹೋಗಿ ಊಟ ಮಾಡಿದ್ದು. ಅಷ್ಟು ಲೇಟಾಗಿತ್ತು, ಅಷ್ಟು ಓಡೋ ತೆಗೆಸ್ಕೋದೆ. ಅದು ಹೆಂಗೆ ನಿಂತಿದ್ರೋ ಗೊತ್ತಿಲ್ಲ ನನಗಂತೂ, ಯಪ್ಪ ದೇವರೇ. ಆ್ಯಂಡ್ ಇಲ್ಲೊಂಥರ ನಿಂತ್ಕೊಂಡು ನೋಡಬೇಕಿದ್ರೆ ಏನೋ ಒಂಥರ ಫೀಲ್ ಆಗ್ತಿತ್ತು ನನಗಂತ. ಯಾಕೆಂದರೆ ಇಷ್ಟು ದಿನ ನನ್ನ ಫ್ರೆಂಡು ಅಂತ ಯಾವಾಗಲೂ ನನ್ನ ಜೊತೆನೇ ಅವಳು ನಾನು ಇಬ್ಬರು ಒಟ್ಟಿಗೆ ಓಡಾಡಿಕೊಂಡು ಒಟ್ಟಿಗೆ ಇರ್ತಿದ್ವಿ. ಬಟ್ ಇವಾಗ ಹಂಗಿರೋಕ್ಕಾಗಲ್ಲ ಅಂತ ಒಂಥರ ಬೇಜಾರಾಗ್ತಿತ್ತು ನನಗಂತೂ. ಫೋಟೋ ತೆಗಿಸ್ಕೋಬೇಕಿದ್ರೆ ಎಲ್ಲ ಅಲ್ಲೇ ಸೈಡಲ್ಲಿ ಮಾಮೂಲಿ ನಿಂತಿದ್ದೆ ಎಲ್ಲರ ಜೊತೆನೂ. ಬಟ್ ಸ್ವಲ್ಪ ಹೊತ್ತು ನಿಂತಿದ್ದೆ, ಆಗಲಿಲ್ಲ. ಅಲ್ಲಿ ನಿಂತ್ಕೊಂಡು ನೋಡೋಕ್ಕೆ ಒಂಥರ ಕಣ್ಣಲ್ಲೆಲ್ಲ ನೀರು ಬಂದುಬಿಡ್ತು. ಅದಕ್ಕೆ ಬಂದು ಸಪ್ರೇಟಾಗಿ ಕುತ್ಕೊಂಡ್ಬಿಟ್ಟು ಅಲ್ಲಿ ಸ್ಕ್ರೀನ್ ಮೇಲೆ ಹಾಕ್ತಾರಲ್ಲ ಫೋಟೋಸ್ ನೋಡ್ಕೊಂಡು ಕೂತಿದ್ದೆ. ಒಂಥರ ಬೇಜಾರಾಗ್ತಿತ್ತು ನನಗಂತೂ. ಹಂಗೆ ಖುಷಿನೂ ಇದೆ, ಖುಷಿಯಾಗಿರಲಿ ಅಂತ ಇದು ಮಾಡ್ಕೋತೀನಿ ಅಷ್ಟೇ. ಸೊ ಗೈಸ್, ಇವಾಗ ರಿಸೆಪ್ಷನ್ ನಡೀತಿದೆ. ಅಂದರೆ ಎಲ್ಲ ಹೋಗಿ ಫೋಟೋಶೂಟ್ ಮಾಡಿಸ್ಕೊತಿದ್ದಾರೆ. ನಾನು ಇಷ್ಟು ತನಕ ನಿಂತಿದ್ದೆ, ಇವಾಗ ಆಚೆಗೆ ಬಂದೆ. ಯಾಕೋ ಒಂಥರ ಫೀಲ್ ಆಗ್ತೈತೆ. ಇವಾಗ ಇಷ್ಟು ತನಕ ಆರಾಮಾಗಿದೆ, ಇವಾಗ ಒಂಥರ ಆಗ್ಬಿಡ್ತು. ಅದಕ್ಕೆ ಈ ಕಡೆ ಬಂದ್ಬಿಟ್ಟೆ. ಬಂದಾಗಿಂದ ಅವ್ರ ಜೊತೆನೇ ಇದ್ದೆ, ಖುಷಿ ಆಯಿತು. ಹೆಂಗೋ ಬಿಟ್ಟರೆ ಆಗ್ತಿದ್ದಾಳೆ, ಅದು ಒಂದು ಖುಷಿ. ಆ್ಯಂಡ್ ಇದಾಗ್ತಿದೆ ಅಂತ ಒಂಥರ ಬೇಜಾರಿದೆ. ನೋಡಿ, ಇದು ಹೆಣ್ಣು ರೂಮು. ಅಲ್ಲಿಂದ ಇಲ್ಲೇ ಚೇರ್ ಹಾಕೊಂಡು ಕೂತಿದ್ದೀನಿ. ಇಲ್ಲಿ ಗೋಡೆ ಇದೆ, ಆ ಕಡೆ ರಿಸೆಪ್ಷನ್ ನಡೀತಿರೋದು. ಅದಕ್ಕೆ ಈ ಕಡೆ ಬಂದ್ಬಿಟ್ಟಿದ್ದೀನಿ. ಸೊ ರಿಸೆಪ್ಷನ್ ಎಲ್ಲ ಮುಗೀತು. ಊಟ ಕೂಡ ಮಾಡಿಕೊಂಡು ಒಂಚೂರು ರೆಸ್ಟೇ ಇಲ್ಲ ಅಕ್ಕಂಗೆ. ನನ್ನ ಫ್ರೆಂಡ್ಸು, ಕಾಲೇಜ್ ಫ್ರೆಂಡ್ಸ್ ಎಲ್ಲ ಬಂದಿದ್ದಾರೆ. ಅವ್ರನ್ನೆಲ್ಲ ಮಾತಾಡಿಸ್ಕೊಂಡು ಇವಾಗ ಬಳೆ ಶಾಸ್ತ್ರಕ್ಕೆ ಅಂತ ಅಂದ್ಬಿಟ್ಟು ಬಂದಿದ್ದಾರೆ. ಬಳೆ ಶಾಸ್ತ್ರ ಇವಾಗ ಸ್ಟಾರ್ಟ್ ಆಗ್ತಿದೆ. ತೋರಿಸಿ ಕಡೆ. 2 ಗಂಟೆ ಅನಿಸುತ್ತೆ, 2 ಗಂಟೆಲೋ 2:45 ಹೋಗಿ ಮಲ್ಕೊಳ್ಳಿ ಅಂತ ಪಾಪ ಅವ್ರಿಗೆ ಆಸೆ ತೋರಿಸ್ಬಿಟ್ಟು ಆಮೇಲೆ ತಿರ್ಗಾ ಒಂದು ಶಾಸ್ತ್ರ ಐತೆ, ಅರ್ಶಿನ ಶಾಸ್ತ್ರ ಅಂತ ಕರೆಸಿದ್ರು. ಅಲ್ಲಿ ಮಹಾದೇವ ಸ್ವಾಮಿ ಮತ್ತು ಮಾನಸ ಅಂತ ಬರೆದಿದ್ದಾರೆ. ಅಲ್ಲಿ ಕುಣಿಸಿ ಅರ್ಶಿನ ಶಾಸ್ತ್ರ ಮಾಡ್ತಾರಂತೆ. ಸೊ ಅದನ್ನೆಲ್ಲ ರೆಡಿ ಮಾಡೋ ತನಕ ನಾನು, ನನ್ನ ಫ್ರೆಂಡು ಅಂದರೆ ಮಾನಸ, ಅವ್ರಿಗೆ ಅಕ್ಕ ಆಗಬೇಕಾ ಏನೋ ಗೊತ್ತಿಲ್ಲ. ಆ್ಯಕ್ಚುಲಿ ಅವರು ಎಲ್ಲ ತುಂಬ ಮಾತಾಡ್ಕೊಂಡು ಕೂತಿದ್ವಿ ಹಂಗೆ ಹಿಂಗೆ. ಇವಳು ಮತ್ತು ಇವಳು ನಾದಿನಿ ಅಂತೂ ಸಖತ್ ಪ್ಲ್ಯಾನ್ ಮಾಡ್ತಿದ್ರು. ಮನೆಗೆ ಹೋದ್ಮೇಲೆ ಹಂಗೆ ಮಾಡೋಣ ಹಿಂಗೆ ಮಾಡೋಣ, ಇವ್ರಿಗೆ ಕೆಲ್ಸಕ್ಕೆ ಮಾಡೋಕ್ಕೆ ಬಿಡೋಣ ಅಂತ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡ್ಕೋತಿದ್ದಾರೆ. ಪಾಪ ಅಣ್ಣನ್ನು ಕರ್ಕೊಬಂದು ಕುಣಿಸಿದ್ದಾರೆ. ಇಲ್ಲಿಗೆ ನಿದ್ದೆ ಮಾಡ್ತಿದ್ರು. ನಿಮ್ಮದು ಶಾಸ್ತ್ರ ಇದೆ, ಅರ್ಶಿನ ಶಾಸ್ತ್ರ ಮಾಡಬೇಕು ಬನ್ನಿ ಅಂತ ಅಂದ್ಬಿಟ್ಟು. ಮೂರುವರೆಯಲ್ಲಿ ಹುಡುಗಂಗೆ ಅರ್ಶಿನ ಶಾಸ್ತ್ರ ಆಯ್ತಲ್ಲ, ಸೊ ನೀರು ಯಾಕೆ ಅಂತ ಹೋಗಿದ್ದಾರೆ. ನಿದ್ದೆ ಬರ್ತೈತೆ, ಅದಕ್ಕೆ ಹೆಂಗೆ ಚೇರ್ ಮೇಲೆ ಸುಮ್ಮನೆ ಮಲ್ಕೊಳ್ಳೋ ಥರ ಕೂತಿದ್ದೀವಿ. ಬಟ್ ನಿದ್ದೆ ಬರ್ತಿಲ್ಲ. ಇನ್ನೂ ಸ್ವಲ್ಪ ಇದು ಮಾಡಬೇಕು, ಸ್ಟ್ಯಾಂಡಾಗಿ ಹಾಕಿ. ಸೊ ಎಲ್ಲ ಮುಗಿಯೋಷ್ಟರಲ್ಲಿ 5:45 6 ಗಂಟೆ ಆಗಿತ್ತು. ಬಂದು ಮೇಕಪ್ ಕೂತ್ಕೊಂಡು ಅವಳು ಕೂಡ ನಿದ್ದೆ ಮಾಡ್ತಿದ್ದಾಳೆ. ಪಾಪ ನಿದ್ದೆ ಸಾಕಾಗಿಲ್ಲ. ನಾನು ಸ್ವಲ್ಪ 6 ಗಂಟೆಗೆ ಮಲ್ಕೊಂಡೆ. 6:10 ಎಷ್ಟಾಗೋಯ್ತು. ನಾನು ಎದ್ದೋಳಷ್ಟರಲ್ಲಿ ಆಗಲೇ ರೆಡಿ ಮಾಡಿಬಿಟ್ಟಿದ್ರು. ಸೊ ನೋಡಿ ಫೈನಲ್ ಲುಕ್ ಹೇಗೆ ಕಾಣಿಸ್ತಿದೆ ಅಂತ. ನನಗಂತೂ ಆ ಮೊಗ್ಗಿನ ಜಡೆ ತರಿಸಿದ್ರು, ಅದಂತೂ ಸಖತ್ ಇಷ್ಟ ಆಯಿತು. ಇವಾಗ ಅವ್ರ ಅಕ್ಕಂಗೆ ಮೇಕಪ್ ಮಾಡ್ತಿದ್ದಾರೆ. ಫೋಟೋ ತೆಗೆದಿಲ್ಲ ಅಲ್ಲ, ಇವು ಇದಾವೇನಮ್ಮ? ಇವು ಇಲ್ಲೇ ಆ್ಯಕ್ಚುಲಿ ನಾನು ಆ ಕಡೆ ಹೋಗಬೇಕು ಅಂತ ಇದ್ದೆ. ನಾನು ಕ್ಯಾಪ್ಚರ್ ಮಾಡಬೇಕಿತ್ತು, ಆ ಕಡೆಯಿಂದ ನನ್ನ ಫ್ರೆಂಡ್ ರಿಯಾಕ್ಷನ್ ಹೇಗಿರುತ್ತೆ ಅಂತ ಅಂದ್ಕೊಂಡು. ಬಟ್ ಅಲ್ಲೆಲ್ಲ ತುಂಬ ಜನ ನಿಂತ್ಬಿಟ್ಟಿದ್ರು. ಆಮೇಲೆ ಸ್ಟ್ರೈಟ್ ಹೋಗೋಣ ಅಂದರೆ ಅಲ್ಲೆಲ್ಲ ಕ್ಯಾಮ್ರಾಮನ್ ಇದ್ದರು, ಹೋಗೋಕ್ಕಾಗಲಿಲ್ಲ. ಅದಕ್ಕೆ ಈ ಕಡೆ ಸೈಡಲ್ಲೇ ನಿಂತ್ಕೊಂಡೆ. ಆ್ಯಂಡ್ ಫೈನಲಿ ಮದುವೆ ಆಯಿತು. ಎಲ್ಲ ಅಳ್ತಿದ್ರು. ನನಗಂತೂ ಸಖತ್ತು ಒಂಥರ ಫುಲ್ಲು ಫೀಲ್ ಆಗ್ತಿತ್ತು. ನನಗೂ ಕೂಡ ಅಳು ಬಂದ್ಬಿಡ್ತು. ಆಗಲೇ ಇಲ್ಲ ಕಂಟ್ರೋಲ್. ನಾನು ಅಳ್ಬಾರ್ದು ಅಂದ್ಕೊಂಡಿದ್ದೆ, ಕಂಟ್ರೋಲ್ ಮಾಡೋಕ್ಕಾಗಲೇ ಇಲ್ಲ. ಹೋಗ್ಬಿಟ್ಟು ಸೈಡಲ್ಲಿ ಕೂತ್ಕೊಂಡ್ಬಿಟ್ಟೆ. ಅದಾದಮೇಲೆ ಆಮೇಲೆ ಮಾಮೂಲಿ ಇದು
ಏನಂತಾರೆ ಅದಕ್ಕೆ ಐ ಡೋಂಟ್ ಅಯ್ಯೋ ಹೆಸ್ರೇ ಗೊತ್ತಿಲ್ಲ ನನಗೆ ಏನ್ರದೂ. ಸುಮ್ಮನೆ ಅಲ್ಲಿ ಸ್ಕ್ರೀನ್ ಮೇಲೆ ಬರ್ತಿತ್ತು ನೋಡ್ಕೊಂಡು ಕೂತಿದ್ದೆ. ಹೋಗ್ಬಾರ್ದು ಅಂತ ಇದ್ದೆ, ಆಮೇಲೆ ಅವ್ರ ತಂಗಿ ಎಲ್ಲ ಬನ್ನಿ ಹೋಗೋಣ ಅಂತ ಅಂದ್ಬಿಟ್ಟು ಹೋದರು. ಆಮೇಲೆ ಅದು ಅಲ್ಲಿ ಬಿಟ್ಬಿಟ್ಟು ಬಂದ್ವಿ. ನೆಕ್ಸ್ಟ್ ಇವಾಗ ಸಪ್ತಪದಿ ಇದೆ. ನಾನು ಕೇಳಿದೆ ಆ್ಯಕ್ಚುಲಿ ಮಾರ್ನಿಂಗ್ ಸಪ್ತಪದಿ ಇಲ್ವಾ ಅಂತ. ಅವಳು ಗೊತ್ತಿಲ್ಲ ಅಂತ ಹೇಳಿದ್ಲು, ಬಟ್ ಇತ್ತು. ಅದು ಚೆನ್ನಾಗಾಯಿತು ಎಲ್ಲ. ಆ್ಯಂಡ್ ಇವಾಗ ರಿಸೆಪ್ಷನ್ಗೆ ರೆಡಿ ಮಾಡ್ತಿದ್ದಾರೆ. ಮೇಕಪ್ ಎಲ್ಲ ಆತೇನೆ, ಏನೂ ಚೇಂಜ್ ಇಲ್ಲ, ಬಟ್ ಸ್ವಲ್ಪ ಟಚಪ್ ಮಾಡಿದ್ರು. ಸ್ಯಾರಿ ಮಾತ್ರ ಚೇಂಜ್ ನೋಡಿ. ಇದು ರಿಸೆಪ್ಷನ್ ಲುಕ್ ಇಬ್ರದ್ದು. ಆಮೇಲೆ ಕನ್ಫ್ಯೂಸ್ ಆಗಬೇಡಿ, ಅದು ಮದುವೆ ಹಿಂದಿನ ದಿನದ ರಿಸೆಪ್ಷನ್ನು, ಇದು ಮದುವೆ ಆದಮೇಲೆ ಅದೇ ಮಾರ್ನಿಂಗ್ ರಿಸೆಪ್ಷನ್ನು. ಎಲ್ಲ ಫೋಟೋಶೂಟ್ ಎಲ್ಲ ನಡೀತಿತ್ತು. ನಾನಂತೂ ಫೋಟೋ ತೆಗೆಸ್ಕೊಳಕ್ಕೆ ಹೋಗಲಿಲ್ಲ, ಕರೆದ್ಲು ಆ್ಯಕ್ಚುಲಿ ಅವಳು. ಬಟ್ ನಾನು ನೈಟು ನಾನು ಅವ್ರ ಜೊತೆ ಒಂದು ಮತ್ತು ಫ್ಯಾಮಿಲಿಯವ್ರ ಜೊತೆ ಎಲ್ಲ ನಿಂತ್ಕೊಂಡು ತೆಗೆಸ್ಕೊಂಡಿದ್ದೆ 2 ಫೋಟೋ. ನನಗೆ ಫೋಟೋಗಿಂತ ಮೈನು ಅವ್ರ ಜೊತೆ ಇರಬೇಕು ಅನ್ನೋದೊಂದೇ ಮೈಂಡಲ್ಲಿ ಇದ್ದಿದ್ದು. ಅವಳ ಜೊತೆ ಎಲ್ಲ ಮೂಮೆಂಟಲ್ಲೂ ಜೊತೆಲಿದ್ದೆ, ಅದೊಂದು ಖುಷಿ ಇದೆ, ಒಂಥರ ಫೀಲ್ ಅದು. ಅದೊಂದು ಅಂದ್ಕೊಂಡಿದ್ದೆ ಮೈಂಡಲ್ಲಿ, ಅದನ್ನು ನೆರವೇರಿಸಿದ್ದೀನಿ ಅನ್ನೋದೊಂದು ಖುಷಿ ಐತೆ. ಅವಳೆಲ್ಲೇ ಹೋದ್ರೂ ಹಿಂದಿಂದನೇ ಒಂದು ಕೈಲಿ ಕರ್ಚಿಫು, ಒಂದು ಕೈಲಿ ಮತ್ತು ಬಾಟಲ್ಲು, ಫೋನೆಲ್ಲ ಹಿಡ್ಕೊಂಡು ಓಡೋಗ್ತಾಯಿದ್ದೆ. ಇದರಲ್ಲೂ ವ್ಲಾಗ್ ಮಾಡೋಕ್ಕೆ ಅಂತ ಅಂದ್ಬಿಟ್ಟು ವೀಡಿಯೋ ಎಲ್ಲ ಮಾಡ್ಕೊಂಡಿದ್ದೀನಿ. ಇವಾಗ ಹುಡುಗಿನ ಕಳಿಸ್ತಿದ್ದಾರೆ. ಅವರೆಲ್ಲ ಅಳ್ತಿರೋದು ನೋಡಿ ನನಗೂ ಅಳು ಬರ್ತಿತ್ತು, ಏನೋ ಒಂಥರ ಫೀಲ್. ಇನ್ಮೇಲೆ ಅವಳು ನನ್ನ ಬೆಸ್ಟ್ ಫ್ರೆಂಡೇ ಅಲ್ಲ ಅನ್ನೋ ಥರ ಅಂತ ಅನಿಸ್ತಾಯಿತ್ತು. ಸೊ ಇದಾಗಿತ್ತು ಇವತ್ತಿನ ಒಂದು ವ್ಲಾಗ್. ಥ್ಯಾಂಕ್ ಯು ಫಾರ್ ವಾಚಿಂಗ್, ಕೀಪ್ ಸಪೋರ್ಟಿಂಗ್. ಹಾಗೆ ನೆಕ್ಸ್ಟ್ ಒಂದು ವ್ಲಾಗಲ್ಲಿ ಸಿಗ್ತೀನಿ. ನೆಕ್ಸ್ಟ್ ವ್ಲಾಗಲ್ಲಿ ಅವಳನ್ನ ಮಾತಾಡಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ, ನೋಡೋಣ.